ದಿಲ್ಲಿಯಿಂದ ಬಂದೇ ಬಿಡ್ತಾ ಬಿಗ್ ಮೆಸೇಜ್. ಸಿದ್ದು ಕ್ಯಾಂಪ್ನಲ್ಲಿ ಶುರುವಾಯಿತು ತಳಮಳ. ಡಿಕೆ ತಂತ್ರಕ್ಕೆ ಸಿಎಂ ಪ್ರತಿತಂತ್ರ ಹೇಗಿದೆ ಗೊತ್ತಾ? ಪವರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಶುರುವಾಗಿದೆ. ಸಿಎಂ ಕುರ್ಚಿಗಾಗಿ ಮತ್ತೆ ಕಿತ್ತಾಟ ಜೋರಾಗಿದೆ. ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಾನಾ ನೀನಾ ಅನ್ನೋ ಜಂಗಿ ಕುಸ್ತಿ ಶುರುವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ದಿಲ್ಲಿಯಿಂದ ಬಂದೇ ಬಿಟ್ಟ ಆ ಒಂದು ಬಿಗ್ ಮೆಸೇಜ್. ಸಿದ್ದು ಕ್ಯಾಂಪ್ನಲ್ಲಿ ತಳಮಳ ಶುರುವಾಗಿರೋದಕ್ಕೆ ಡಿಕೆ ತಂತ್ರಕ್ಕೆ ಸಿಎಂ ಪ್ರತಿತಂತ್ರ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಧಿಕಾರ ಸೀನಿಯರಿಟಿ ಮೇಲೆ ಸಿಗಲ್ಲ, ಆ ವ್ಯಕ್ತಿಯ ಗತ್ತು, ಗಾಂಭೀರ್ಯ ಮತ್ತು ವರ್ಚಸ್ಸಿಗೆ ಸಿಗುತ್ತೆ. ಇವೆಲ್ಲ ಇದ್ರೂ ಅಧಿಕಾರ ಬೇಕು ಅಂದ್ರೆ ಪ್ರಯತ್ನ ಪಡಲೇಬೇಕು ಅಂತ ಪ್ರಯತ್ನ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಜೋರಾಗಿ ನಡೀತಿದೆ. ಇಷ್ಟು ದಿನ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಈ ಮುಸ್ಕಿನ ಗುದ್ದಾಟ ಈಗ ಮುನ್ನೆಲೆಗೆ ಬಂದಿದೆ. ಸಿದ್ದು ಒಂದು ತಂತ್ರಗಾರಿಕೆ ಮಾಡಿದ್ರೆ ಡಿಕೆಶಿ ಅದಕ್ಕೆ ಮೀರಿದ ತಂತ್ರ ಹುಡುತ್ತಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ತಮ್ಮ ಆಪ್ತರ ಮೂಲಕ ದಿಲ್ಲಿ ದಾಳ ಉರುಳಿಸುತ್ತಿದ್ದಾರೆ. ಹಾಗಾದ್ರೆ ಹೇಗಿದೆ ಗೊತ್ತಾ ಸಿದ್ದು ದಿಲ್ಲಿ ದಾಳ? ಅದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿರದಿದ್ರೆ ಈ ಎರಡು ಬಣಗಳ ಮಧ್ಯೆ ಬೆಂಕಿ ಏಳುವಂತ ಹೇಳಿಕೆಗಳು ಹರಿದಾಡ್ತಿರ್ಲಿಲ್ಲ. ಸಿದ್ದು ಬಣದ ನಾಯಕರು ಒಬ್ಬರಾದ್ಮೇಲೆ ಒಬ್ಬರಂತೆ ದಿಲ್ಲಿಗೆ ದೌಡಾಯಿಸಿ ದೂರು ಕೊಡ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಒಂದೊಮ್ಮೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ 50-50 ಪವರ್ ಶೇರಿಂಗ್ ಒಪ್ಪಂದ ಆಗಿದ್ದೇ ನಿಜವಾದ್ರೆ ಇದೇ ವರ್ಷದ ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರ ಸಿಎಂ ಅವಧಿ ಮುಕ್ತಾಯವಾಗುತ್ತೆ. ಆದ್ರೆ ಅವಧಿ ಮುಗಿದ್ರೂ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಬೇಕು ಅನ್ನೋದು ಸಿದ್ದರಾಮಯ್ಯ ಮತ್ತು ಅವರ ಆಪ್ತರ ಅಭಿಲಾಷೆ ಎನ್ನಲಾಗ್ತಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ನೇರವಾಗಿ ಅಖಾಡಕ್ಕಿಳಿದು ಯುದ್ಧ ಮಾಡ್ತಿಲ್ಲ. ಬದಲಿಗೆ ತಮ್ಮ ಆಪ್ತರ ಮೂಲಕ ದಿಲ್ಲಿ ದಾಳ ಉರುಳಿಸುತ್ತಿದ್ದಾರೆ. ಮೊದಲಿಗೆ ಕೆಎನ್ ರಾಜಣ್ಣ ದಿಲ್ಲಿಗೆ ಭೇಟಿ ನೀಡಿ ಬಂದ್ರು. ಇದು ಸಿದ್ದರಾಮಯ್ಯನವರ ಪ್ರತಿತಂತ್ರದ ಒಂದು ಭಾಗ ಅಂತ ಹೇಳಲಾಗ್ತಿದೆ. ಆನಂತರ ಸಚಿವ ಸತೀಶ್ ಜಾರಕಿಹೊಳಿ, ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ದಿಲ್ಲಿಗೆ ಹೋಗಿ ಬಂದ್ರು. ಇದೆಲ್ಲವೂ ಕೂಡ ಸಿದ್ದು ಪ್ರತಿತಂತ್ರದ ಒಂದು ಭಾಗ ಅನ್ನೋ ಮಾತುಗಳಿವೆ. ನಿಮ್ಗೆ ಗೊತ್ತಿರಲಿ, ಕೆಎನ್ ರಾಜಣ್ಣ ದಿಲ್ಲಿಗೆ ಹೋಗಿ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಮುಂದೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ನಾನು ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನವನ್ನ ತೊರೆಯಲು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಮೂರನೆಯದಾಗಿ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಬೇಕು, ಡಿಕೆಶಿ ಮಾತ್ರ ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು. ಯಾವ ಶಾಸಕರು ಕೂಡ ಇದನ್ನ ಒಪ್ಪಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂದ್ರೆ ಖರ್ಗೆ ಅವರೇ ಬಂದು ಸಿಎಂ ಆಗಲಿ ಅಂತ ಹೇಳಿದ್ದಾರಂತೆ. ಇನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಡಿಕೆಶಿ ವಿರುದ್ಧ ಸಿಡಿದು ನಿಂತಿರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಒಂದು ವೇಳೆ ಡಿಕೆಶಿಯನ್ನ ಸಿಎಂ ಮಾಡಿದ್ರೆ 60 ಶಾಸಕರು ಪಕ್ಷ ಬಿಡ್ತಾರೆ ಅಂತೇಳಿ ವಿತ್ ನಂಬರ್ ಹೇಳಿ ಬಂದಿದ್ದಾರಂತೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾಗಬಾರ್ದು ಅಂತ ಸ್ಪಷ್ಟ ಸಂದೇಶ ಕೊಟ್ಟು ಬಂದಿದ್ದಾರಂತೆ. ಇನ್ನ ಪರಮೇಶ್ವರ್ ಕೂಡ ನಾನೇ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ನೇರವಾಗಿ ಹೇಳಿದ್ದಾರೆ. ಡಿಕೆಶಿಯನ್ನ ಯಾರು ಒಪ್ಪಲ್ಲ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಹೇಳಿದ್ದಾರಂತೆ. ಈ ಒಂದು ಆಯಾಮದಲ್ಲೇ ಪರಮೇಶ್ವರ್ ರಾಜೀನಾಮೆ ಅಸ್ತ್ರವನ್ನ ಬಿಟ್ಟಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಿದೆ ಅಲ್ವಾ? ಇದೆಲ್ಲವೂ ಸಿದ್ದರಾಮಯ್ಯನವರ ಪ್ರತಿತಂತ್ರದ ಒಂದು ಭಾಗ ಅಂತ ಹೇಳಲಾಗುತ್ತಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಡಿಕೆಶಿ ಬೆನ್ನಿಗೆ ನಿಂತು ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಲೇಬೇಕು ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದೆ. ಆದ್ರೆ ಆಗ ಸಿದ್ದರಾಮಯ್ಯ ಒಂದಷ್ಟು ಕಾರಣಗಳನ್ನ ಕೊಟ್ಟು ತಮ್ಮ ರಾಜೀನಾಮೆಯನ್ನ ಮುಂದೂಡೋ ಸಾಧ್ಯತೆ ಇದೆ. ಆ ಸಾಧ್ಯತೆಗಳೇನು ಅಂತ ನೋಡೋದಾದ್ರೆ, ನಂಬರ್ 1 ನನಗೆ ಸಮಯ ಬೇಕು ಅನ್ನೋದು. ಯಾಕಂದ್ರೆ ಸಿದ್ದರಾಮಯ್ಯ ದೇವರಾಜು ಅರಸು ಅವಧಿಯ ದಾಖಲೆಯನ್ನ ಬ್ರೇಕ್ ಮಾಡುವ ಉದ್ದೇಶ ಇಟ್ಕೊಂಡಿದ್ದಾರೆ. ಜೊತೆಗೆ ಜಾತಿ ಗಣತಿಯ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳೋ ಸಾಧ್ಯತೆ ಇದೆ. ಹೈಕಮಾಂಡ್ ಇದಕ್ಕೆ ಒಪ್ಪದೇ ಇದ್ರೆ ಆಗ ಸಿದ್ದರಾಮಯ್ಯ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡ್ತಾರೆ. ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿದ್ರೆ ಕೊನೆಗೆ 1 ವರ್ಷದ ನಂತರ ಬಿಟ್ಟು ಕೊಡುವೆ ಅಂತ ಹೇಳಬಹುದು. 1 ವರ್ಷ ಪೂರ್ತಿ ಆದ್ಮೇಲೆ 2028ರ ಚುನಾವಣಾ ಕಾವು ಜೋರಾಗುತ್ತೆ. ಅಂತ ಟೈಮಲ್ಲಿ ಡಿಕೆಶಿ ಸಿಎಂ ಆಗೋದಕ್ಕಿಂತ 2028ರ ವಿಧಾನಸಭಾ ಚುನಾವಣೆ ಕಡೆ ಗಮನ ಹರಿಸಿದ್ರೆ ಉತ್ತಮ ಅನ್ನೋ ಮಾತುಗಳು ಕೇಳಿ ಬರಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಕೆಶಿ ಸಿಎಂ ಆಗೋದು ಸಿದ್ದು ಬಣಕ್ಕೆ ಸುತಾರಾಮ್ ಇಷ್ಟವಿಲ್ಲ. ಇದರ ಮಧ್ಯೆ ಡಿಕೆಶಿ ಈ ಟರ್ಮ್ ನಲ್ಲಿ ಸಿಎಂ ಆಗದೇ ಇದ್ರೆ ಮುಂದೆ ಅವರು ಸಿಎಂ ಆಗಲು ಸಾಧ್ಯವಿಲ್ಲ ಅನ್ನೋ ಲೆಕ್ಕಾಚಾರಗಳು ಇವೆ. ಹೀಗಾಗಿ ಸಿಎಂ ಆಗಲೇಬೇಕು ಅಂತೇಳಿ ಡಿಕೆಶಿ ತೆರೆಮರೆಯಲ್ಲಿ ಕಸರತ್ತು, ಕಾರ್ಯತಂತ್ರಗಳನ್ನ ಹೆಣೆಯುತ್ತಿದ್ದಾರೆ. ಇವೆಲ್ಲವನ್ನು ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗಿರೋ ಸದ್ಯದ ಕುತೂಹಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.